ಜ್ಞಾನವಾಪಿ ವಿವಾದದಲ್ಲಿ ಹಿಂದೂಗಳಿಗೆ ದೊಡ್ಡ ಜಯ ಸಿಕ್ಕಿದೆ. ವಿವಾದಿತ ಜಾಗದಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಕೊಡಲಾಗಿದೆ. ನೆಲ ಮಾಳಿಗೆಯಲ್ಲಿ ಸಿಕ್ಕ ಮೂರ್ತಿಗಳಿಗೆ ಪೂಜೆ ಸಲ್ಲಿಕೆಗೆ ಅವಕಾಶವನ್ನ ಕೊಡಲಾಗಿದೆ. ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಮಹತ್ವದ ಆದೇಶವನ್ನ ಹೊರಡಿಸಿದೆ. 30 ವರ್ಷಗಳ ಬಳಿಕ ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಕೊಡಲಾಗಿದೆ. ನಾಳೆಗೆ ಪೂಜೆಗೆ ಅರ್ಚಕರನ್ನ ನೇಮಕ ಮಾಡೋ ಸಾಧ್ಯತೆ ಇದೆ. ಭಾರತದ ಸಂವಿಧಾನ ಎಷ್ಟು ಸ್ಟ್ರಾಂಗ್ ಅನ್ನೋದಕ್ಕೆ ಇದೇ ದೃಶ್ಯಗಳು ಸಾಕ್ಷಿ. ಇಂದು ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಬಜೆಟ್ ಮಂಡನೆಯಾಗಲಿದೆ. ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ. ಆದ್ದರಿಂದ ನಿನ್ನೆ ಬಜೆಟ್ ಅಧಿವೇಶನ ಆರಂಭಗೊಂಡಿದೆ. ಆಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸ್ವಾಗತ ಸಿಕ್ಕಿದ್ದು ಹೀಗೆ. ಆದಿವಾಸಿ ಸಮುದಾಯದಿಂದ ಬಂದ ತೀರಾ ಹಿಂದುಳಿದ ಸಮುದಾಯಕ್ಕೆ ಸೇರಿದ ಮಹಿಳೆಯೊಬ್ಬರು ದೇಶದ ಅತ್ಯುನ್ನತ ಸ್ಥಾನಕ್ಕೇರಿ ಎಲ್ಲ 543 ಸಂಸದರಿಂದ ಚಪ್ಪಾಳೆಯ ಸ್ವಾಗತ ಸಿಕ್ಕಿರೋದು ಕೇವಲ ಭಾರತದಲ್ಲಿ ಮಾತ್ರ ಕಾಣಸಿಗುತ್ತೆ. ಅಂಥ ಅಮೃತ ಗಳಿಗೆಗೆ ಮುರ್ಮು ಸಾಕ್ಷಿಯಾದ್ರು. ಬಾಲ್ಯದಿಂದಲೂ ಗರಿಬಿ ಹಠಾವೋ ಘೋಷಣೆ ಕೇಳಿದ್ದೇವೆ. ಆದ್ರೀಗ ಮೋದಿ ಸರ್ಕಾರ ಬಡತನ ನಿರ್ಮೂಲನೆ ಮಾಡ್ತಿದೆ ಅಂತ ಕೊಂಡಾಡಿದ್ದಾರೆ. ವಿಜಯನಗರದ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹಂಪಿ ಉತ್ಸವದ ನಿಮಿತ್ತ ತುಂಗಭದ್ರಾ ನದಿಯ ದಡದಲ್ಲಿ ತುಂಗಭದ್ರಾ ಆರತಿಯನ್ನ ಮಾಡಲಾಯಿತು. ಶಾಸಕ HR ಗವಿಯಪ್ಪ, DC ದಿವಾಕರ್, SP ಶ್ರೀ ಹರಿಬಾಬು BL, CEO ಸದಾಶಿವ ಪ್ರಭು ತುಂಗಭದ್ರಾ ಆರತಿಯಲ್ಲಿ ಭಾಗಿಯಾಗಿದ್ದರು. ಶ್ರೀ ವಿರೂಪಾಕ್ಷ ದೇಗುಲದಿಂದ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಯನ್ನ ನಡೆಸಲಾಯಿತು. ಬಳಿಕ ತುಂಗಭದ್ರಾ ಆರತಿಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದವು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಟೋ ಚಾಲಕರು ನಿಯಮ ಉಲ್ಲಂಘನೆ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ದಕ್ಷಿಣ ವಿಭಾಗದ ಸಂಚಾರಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿರುವ ಆಟೋ ಚಾಲಕರ ವಿರುದ್ಧ ಕೇಸ್ ದಾಖಲಿಸಿದ್ದು 599 ಆಟೋಗಳನ್ನು ಸಂಚಾರಿ ಪೊಲೀಸರು ಚೆಕ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ, HSR ಲೇಔಟ್, ಮಡಿವಾಳ ಸೇರಿದಂತೆ 13 ಸಂಚಾರಿ ಠಾಣೆಗಳಲ್ಲಿ 177 ಚಾಲಕರ ಮೇಲೆ ಕೇಸ್ ದಾಖಲಾಗಿದೆ. ಪಾದಚಾರಿ ಮೇಲೆ ಶ್ರೀರಾಮನ ಕಟೌಟ್ ಬಿದ್ದು 3 ಪಾದಚಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. HAL ಏರ್ಪೋರ್ಟ್ ರೋಡ್ ಬಳಿ ಈ ದುರಂತ ಸಂಭವಿಸಿದೆ. HAL ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಶ್ರೀರಾಮನ ಬೃಹತ್ ಕಟೌಟ್ ಹಾಕಲಾಗಿತ್ತು. ಗಾಯಗೊಂಡವರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳೂರಿನ ನೇತ್ರಾವತಿ ನದಿ ಬಳಿ ಸ್ಮಾರ್ಟ್ ಸಿಟಿ ಯೋಜನೆ ರಿವರ್ ಫ್ರಂಟ್ ಪ್ರಾಜೆಕ್ಟ್ ನಡೀತಾ ಇದೆ. ಆದರೆ ಯೋಜನೆಗೆ ಭಾರಿ ವಿರೋಧ ಕೇಳಿ ಬಂದಿದೆ. ಹೀಗಾಗಿ ಸ್ಥಳೀಯರನ್ನ ಪರಿಸರವಾದಿಗಳನ್ನ ಮನವೊಲಿಸುವುದಕ್ಕೆ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಸ್ಮಾರ್ಟ್ ಅಧಿಕಾರಿಗಳನ್ನೇ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಸಮಜಾಯಿಷಿಗೆ ಬಗ್ಗದೆ ಸಭೆಯನ್ನ ಬಹಿಷ್ಕಾರ ಮಾಡಿ ಸಾರ್ವಜನಿಕರು ಹೊರ ನಡೆದಿದ್ದಾರೆ. ಅದನ್ನು ತಿಳ್ಕೊಳ್ಳಿ. ನೀವು ತಮ್ಮ ವಾರ್ಡನ್ನು ಸೇರಿಸಿ ಅವರು ಇವತ್ತು ಮಲಗಿದ್ದಾರೆ. ಹೋರಾಟ ಇದೆ. ನನ್ನ ವಾರ್ಡಲ್ಲಿ ನೀರು ಬರ್ತಾ ಇಲ್ಲ. ನೀರು ಬರ್ತಾ ನೋಡಿ, ಎಲ್ಲರಿಗೂ ದಾರಿ ಮಾಡಿಕೊಡ್ತಾರೆ. ಕರ್ನಾಟಕ ಮಾತ್ರ ಅಲ್ಲ, ತೆಲಂಗಾಣದಲ್ಲೂ ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಶುರುವಾಗಿದೆ. ಕರ್ನಾಟಕದಲ್ಲಿ ಶಾಸಕ ಬಾಲಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡಿದರೆ ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೆ ಧಮಕಿ ಹಾಕ್ತಾ ಇದ್ದಾರೆ. ತೆಲಂಗಾಣದ ಎಲ್ಲ 17 లోక్సభ క్షేత్రಗಳಲ್ಲೂ కాంగ్రెస్ ಗೆಲ್ಲಿಸದಿದ್ರೆ గ్యారంటీ జారీయే ಮಾಡಲ್ಲ అంటున్నారు. మేము ఈ ఎన్నికల్లో కేంద్రంలో కాంగ్రెస్ అధికారంలోకి వస్తేనే తెలంగాణకు ప్రజలకు ఇచ్చిన హామీలు 100% అమలు జరుగుతాయి. ఇంతకాలం కేసీఆర్ అడిగింది లేదు, మోడీ గారు ఇచ్చింది లేదు. ఇప్పుడు ఇచ్చేది మేమే, తెచ్చేది మేమే. తెలంగాణ ప్రజలకు ఇచ్చిన హామీలు అమలు జరగాలి అని అంటే ఈ రాష్ట్ర ಸತತ 16 ವರ್ಷ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ CN ಮಂಜುನಾಥ್ ಅವರ ಆಡಳಿತಾವಧಿ ನಿನ್ನೆಗೆ ಕೊನೆಗೊಂಡಿದ್ದು ಆಸ್ಪತ್ರೆಯ ಸಿಬ್ಬಂದಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಮಂಜುನಾಥ್,
ತಮ್ಮ ಸೇವಾ ಅವಧಿಯ ಕೆಲಸಗಳನ್ನು ಮೆಲುಕು ಹಾಕಿದ್ದಾರೆ. ಇನ್ನು ಮಂಜುನಾಥ್ ಅವರಿಂದ ತೆರವಾಗಿರುವ ಸ್ಥಾನಕ್ಕೆ ಜಯದೇವ ಆಸ್ಪತ್ರೆ ಪ್ರಭಾರ ನಿರ್ದೇಶಕರಾಗಿ ಡಾಕ್ಟರ್ ರವೀಂದ್ರನಾಥ್ರನ್ನ ಸರ್ಕಾರ ನೇಮಕ ಮಾಡಿದೆ. ಈ ಪಯಣ ಬಹಳ ಹಲವಾರು ಹಾದಿ ಅಷ್ಟು ಸುಗಮವಾಗಿರಲಿಲ್ಲ. ಯಾಕೆಂದರೆ ಬಂದಂಥ ಸಮಯದಲ್ಲಿ ಆರ್ಥಿಕ ಮುಗ್ಗಟ್ಟು ಕೂಡ ಇತ್ತು ಸಂಸ್ಥೆಯಲ್ಲಿ. ಆ ಸಂದರ್ಭದಲ್ಲಿ ನಾನು ಮಾಡಿದಂಥ ಮೊದಲನೇ ಕೆಲಸ, ನಾನು ನಮ್ಮ ಸಿಬ್ಬಂದಿಯವ್ರನ್ನೆಲ್ಲ ಒಂದು ದಿನದ ವೇತನವನ್ನು ನೀವು ಸಂಸ್ಥೆಗೆ ದೇಣಿಗೆಯಾಗಿ ಕೊಡಿ, ನಾನು ನಂತರ ಬೇರೆಯವರನ್ನು ಕೇಳೋಣ ಅಂತ. ಸೊ ಹಾಗಾಗಿ ಈ ರೀತಿ ಆಯಿತು. ಅಂದರೆ ಒಂದು ಆಸ್ಪತ್ರೆಯನ್ನು ನಡೆಸಬೇಕಾದ್ರೆ ಕೇವಲ ನಾವು ಆಸ್ಪತ್ರೆ ಕಟ್ಟಡ ಮತ್ತು ಉಪಕರಣಗಳಿಂದಲೇ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸೇವಾ ಮನೋಭಾವ ಮತ್ತು ಶ್ರದ್ಧೆ, ಒಂದು ಕಾಳಜಿ ಇರತಕ್ಕಂಥ ಮನಸ್ಸನ್ನು ನಾವು ಹುಟ್ಟು ಹಾಕಬೇಕು. ಅದು ಆ ರೀತಿ ಆಗಿದೆ. ಇವತ್ತು ಇಲ್ಲಿ ಸೇವಾ ಮನೋಭಾವ ಇದೆ ಮತ್ತು ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಸಿಬ್ಬಂದಿ ವರ್ಗ ಇದೆ. ಸೊ ಹೀಗಾಗಿ ಮಾತು ಒಂದು ಕೂಡ ಚಿಕಿತ್ಸೆನೇ. ಸೊ ಅಂದರೆ ಎಲ್ಲ ಮೊನ್ನೆ ನನಗೆ ಬಹಳ ನೆಮ್ಮದಿ ತಂದಂಥ ಒಂದು ವಿಚಾರವನ್ನು ಶೇರ್ ಮಾಡ್ತೇನೆ. ಒಬ್ಬ ಗ್ರೂಪ್ ಡಿ ವರ್ಕರ್ಗೆ ಒಬ್ಬ ರೋಗಿ ಅವ್ರ ಕಡೆಯವರು ನೀವು ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ಬಿಟ್ಟು ₹100 ಕೊಡ್ಲಿಕ್ಕೆ ಹೋಗಿದ್ದಾರೆ. ಆದರೆ ಅವ್ರು ಬಂದು ಹೇಳಿದರು, ಡಾಕ್ಟರ್ ಮಂಜುನಾಥ್ ಅವರೇ ನಾವು ಕೊಡೋಕ್ಕೆ ಹೋದ್ವಿ, ಹೇಳಿದರು ನಿಮ್ಮ ಇವರು ಸಿಬ್ಬಂದಿ ವರ್ಗದವರು ಇಲ್ಲ ನಮ್ಮನ್ನೆಲ್ಲ ಡೈರೆಕ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನಾವು ಇದು ಮುಟ್ಟಲ್ಲ ಅಂತ. ಆ ಒಂದು ಸಿಬ್ಬಂದಿ ವರ್ಗದ ಒಂದು ವರ್ತನೆ ಅಥವಾ ಅವರ ಮನಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನಿಜವಾಗ್ಲೂ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ ಈ ರೀತಿ ವ್ಯವಸ್ಥೆ. ಗ್ಯಾರಂಟಿ ಬ್ಲ್ಯಾಕ್ ಮೇಲ್ ಮಾಡಿದವರಿಗೆ ಗಿಫ್ಟ್ ಕಾರ್ಡ್ ಬಿಸಿ ತಟ್ಟಿದೆ. ಗೆದ್ರೆ 3,000 ಗಿಫ್ಟ್ ನೀಡ್ತೀವಿ ಅಂದಿದ್ರಲ್ವಾ, ಎಲ್ಲೋಯ್ತು? 3,000 ಗಿಫ್ಟ್ ಕೂಪನ್ ನೀಡಿದ್ರಲ್ಲ, ಗಿಫ್ಟ್ ಎಲ್ಲಿದೆಯಪ್ಪ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣಗೆ ಮಾಗಡಿ ಕ್ಷೇತ್ರದ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಿಫ್ಟ್ ಕೊಡ್ತೀವಿ ಅಂತಂದ್ರು, ಹಣ ಕೊಡ್ತೀವಿ ಅಂತಂದ್ರು, ಎಲ್ಲೋಯ್ತು ಅದೆಲ್ಲ ಅಂತೇಳಿ ಮಹಿಳೆಯರು ಕೇಳ್ತಾ ಇದ್ದಾರೆ. ₹1,000 ಕಿಟ್ ಕೊಡ್ತಾರೆ, ಜೋಪಾನ ಮಡಗಿರಿ, ಇದು ಅಂಗಡಿಗಾರು ಹೋಗಿ ತರ್ಬೋದು ಅಥವಾ ಇಲ್ಲಿಗಾರು ತಂದು ಕೊಡ್ತಾರ ಅವರು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು. ಯಾವಾಗ ತಂದು ಕೊಟ್ರು? ಎಲೆಕ್ಷನ್ ದಿವಸ ಬೆಳಗ್ಗೆನೆ. ಯಾವ ಪಕ್ಷದವರು? ಕಾಂಗ್ರೆಸ್ನವ್ರು, ಬಾಲಕೃಷ್ಣ ಅಣ್ಣಾರ ಕಡೆ. ₹3,000 ಕಿಟ್ ಕೊಡ್ತಾರೆ, ಜೋಪಾನ ಮಡಗಿರಿ, ಇದು ಅಂಗಡಿಗಾರು ಹೋಗಿ ತರ್ಬೋದು ಅಥವಾ ಇಲ್ಲಿಗಾರು ತಂದು ಕೊಡ್ತಾರ ಅವರು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು. ಯಾವಾಗ ತಂದು ಕೊಟ್ರು? ಎಲೆಕ್ಷನ್ ದಿವಸ ಬೆಳಗ್ಗೆನೆ. ಯಾವ ಪಕ್ಷದವರು? ಅರ್ಧ ಆಗಿರೋ ರಾಮ ಮಂದಿರವನ್ನ ಮೋದಿ ಯಾವ ಉದ್ದೇಶದಿಂದ ಉದ್ಘಾಟನೆ ಮಾಡಿದ್ರು? ಎಲ್ಲ ಮನೆಗೆ ಅಕ್ಷತೆ ಹಂಚಿದ್ದು ಯಾವ ಉದ್ದೇಶಕ್ಕೆ ಅಂತ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ರು. ಅಲ್ಲದೆ ನಾವು ಜನರನ್ನ ಬ್ಲ್ಯಾಕ್ ಮೇಲ್ ಮಾಡುತ್ತಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಂಪ್ಲೀಟ್ ಆಗಿರ್ತಕ್ಕಂಥ ದೇವಸ್ಥಾನನ ನೀವು ಉದ್ಘಾಟನೆ ಯಾವ ದೃಷ್ಟಿಯಿಂದ ಮಾಡಿಸಿದ್ರಿ? ನೀವು ಎಲ್ಲರ ಮನೆಗೂ ಕೂಡ ಅಕ್ಷತೆಯನ್ನು ಕೊಟ್ರಿ, ಯಾವ ಉದ್ದೇಶದಿಂದ ಕೊಟ್ರಿ? ಬ್ಲ್ಯಾಕ್ ಮೇಲ್ ತಂತ್ರ ನಾವು ಮಾಡ್ತಾ ಇಲ್ಲ, ವಾಸ್ತವಾಂಶವನ್ನು ಜನಗಳ ಮುಂದೆ ಇಡ್ತಾ ಇದೀವಿ. ನಾವು ಅರ್ಧ